ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ಪ್ರಮುಖ ರಾಜ್ಯಗಳಲ್ಲಿ ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಮಂಗಳವಾರ ಬಿಡುಗಡೆ ಮಾಡಲಾದ ಕರಡು ಪಟ್ಟಿಯಲ್ಲಿ ಸಾವಿರಾರು ಮತದಾರರ ಹೆಸರು ಕೈಬಿಟ್ಟಿದ್ದು, ಪಶ್ಚಿಮ ಬಂಗಾಳದ ಮತದಾರರ ಸಂಖ್ಯೆ ಬರೋಬ್ಬರಿ 7.66 ಕೋಟಿಯಿಂದ 7.08 ಕೋಟಿಗೆ ಇಳಿಕೆಯಾಗಿದೆ. ಇದೇ ವೇಳೆ ಬಿಜೆಪಿ ಟಿಎಂಸಿ ನಡುವೆ ರಾಜಕೀಯ ಟಕ್ಕರ್ ಈಗಾಗಲೇ ತೀವ್ರಗೊಂಡಿದೆ. ಸಚಿವ ಅಮಿತ್ ಶಾ ಎಸ್ಐಆರ್ ಅನ್ನ ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ನೀತಿಯಂತೆ ತಲುಪಿರುವುದಾಗಿ ಹೇಳಿದ್ದು ತಲೆನೋವುಂಟು ಮಾಡಿದ ಟಿಎಂಸಿ ಪ್ರತಿಕ್ರಿಯೆಯು ಮತ್ತಷ್ಟು ವಿಚಾರದಲ್ಲಿ ಬಿಂಬಿಸಿದೆ. ಇದು ಕೇವಲ ಪಶ್ಚಿಮ ಬಂಗಾಳದ ಸಮಸ್ಯೆ ಅಲ್ಲ. ರಾಜಸ್ಥಾನ, ಕೇರಳ, ಗೋವಾ, ಪುದುಚೇರಿ, ಲಕ್ಷದ್ವೀಪ, ಮಧ್ಯಪ್ರದೇಶ ಈ ಎಲ್ಲ ಒಟ್ಟು 13 ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದೆ. ಸುಮಾರು 58 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ಹೊರಗಿಟ್ಟಿರುವ ಮೂಲಕ ಈ ಎಸ್ಐಆರ್ ಪ್ರಕ್ರಿಯೆ ಮಾತುಕಟ್ಟಿನ ಮಾತು, ಚುನಾವಣಾ ಪ್ರಾಮಾಣಿಕತೆ ಮತ್ತು ರಾಜಕೀಯ ತಾತ್ಕಾಲಿಕ ಲಾಭದ ನಡುವೆ ಕಠಿಣ ಸಮೀಕ್ಷೆ ಎದುರಿಸಿದೆ. ಕೇಂದ್ರ ಚುನಾವಣಾ ಆಯೋಗದ ಈ ನಿರ್ಧಾರ ಮುಂದಿನ ವಿಧಾನಸಭಾ ಚುನಾವಣೆಗಳ ಮೇಲೆ ಸ್ಪಷ್ಟ ಪ್ರಭಾವ ಬೀರುತ್ತದೆ ಎಂಬ ಅಂದಾಜು ಕೂಡ ಈಗ ಆಲ್ರೆಡಿ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ನಾವು ಈ ವರದಿ ಮೂಲಕ ತಿಳಿಸ್ತೀವಿ, ಕೇಂದ್ರ ಚುನಾವಣೆ ಆಯೋಗದ ಕರಡು ಪಟ್ಟಿಯ ಅಪ್ಡೇಟ್, ರಾಜಕೀಯ ಪ್ರಭಾವ ಮತ್ತು ಮುಂದಿನ ಚುನಾವಣೆಗಳಿಗೆ ಉಂಟಾಗಬಹುದಾದ ಪರಿಣಾಮಗಳ ಸಂಪೂರ್ಣ ಚಿತ್ರಣವನ್ನ ನೋಡ್ಕೊಂಡು ಬರೋಣ. ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ದೇಶದ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಮಂಗಳವಾರ ಪಶ್ಚಿಮ ಬಂಗಾಳದ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಿದ್ದು, ಇದರಲ್ಲಿ ಸುಮಾರು 58.2 ಲಕ್ಷ ಮತದಾರರ ಹೆಸರುಗಳನ್ನು ಕೈಬಿಡಲಾಗಿದೆ. ಈ ಮೂಲಕ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆ 7.66 ಕೋಟಿಯಿಂದ 7.08 ಕೋಟಿಗೆ ಇಳಿಕೆಯಾಗಿದೆ. ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಕರಡು ಪಟ್ಟಿಯಲ್ಲಿ ಹೆಸರು ಕೈಬಿಡಲಾದವರಲ್ಲಿ 24,16,852 ಮಂದಿ ಮೃತಪಟ್ಟವರು, 19,88,076 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, 12,20,038 ಮಂದಿ ಪತ್ತೆಯಾಗದ ಅಥವಾ ನಾಪತ್ತೆಯಾದವರು ಹಾಗೂ 1,83,328 ಮಂದಿ ನಕಲಿ ಮತದಾರರು ಎಂದು ಗುರುತಿಸಲಾಗಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ 44,787 ಹೆಸರುಗಳನ್ನು ರದ್ದುಗೊಳಿಸಲಾಗಿದೆ. ಚೌರಂಗಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು 74,553 ಹೆಸರುಗಳು ಕೈಬಿಡಲ್ಪಟ್ಟಿದ್ದು, ಪ್ರತಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಪ್ರತಿನಿಧಿಸುವ ನಂದಿಗ್ರಾಮ ಕ್ಷೇತ್ರದಲ್ಲಿ 10,599 ಹೆಸರುಗಳನ್ನು ಅಳಿಸಲಾಗಿದೆ. ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಮತದಾರರಿಗೆ ಜನವರಿ 15ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು, ಪರಿಶೀಲನೆಯ ಬಳಿಕ ಫೆಬ್ರವರಿಯಲ್ಲಿ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ಪ್ರಮಾಣದ ಹೆಸರುಗಳ ಅಳಿಸುವಿಕೆ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟಿಎಂಸಿ, ರಾಜ್ಯದಲ್ಲಿ 1 ಕೋಟಿ ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿಯರು ಇದ್ದಾರೆ ಎಂಬ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿಯವರ ಹೇಳಿಕೆ ಸುಳ್ಳೆಂಬುದು ಈ ದಾಖಲೆಗಳಿಂದಲೇ ಸಾಬೀತಾಗಿದೆ ಎಂದು ವಾಗ್ದಾಳಿ ನಡೆಸಿದೆ. ಚುನಾವಣಾ ಆಯೋಗ ಕೇವಲ 1.83 ಲಕ್ಷ ನಕಲಿ ಮತದಾರರನ್ನು ಮಾತ್ರ ಗುರುತಿಸಿದೆ ಎಂದು ಟಿಎಂಸಿ ಹೇಳಿದೆ. ಇದಕ್ಕೆ ತಿರುಗೇಟು ನೀಡಿರುವ ಸುವೇಂದು ಅಧಿಕಾರಿ, ಇದು ಕೇವಲ ಆರಂಭ ಮಾತ್ರ, ಲಂಚ್ ಮತ್ತು ಡಿನ್ನರ್ ಇನ್ನು ಬಾಕಿ ಇದೆ, ಅಂತಿಮ ಪಟ್ಟಿ ಪ್ರಕಟವಾದ ಬಳಿಕ ನಾನು ಮಾತನಾಡುತ್ತೇನೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ರಾಜಸ್ಥಾನದಲ್ಲಿಯೂ ಎಸ್ಐಆರ್ ಪ್ರಕ್ರಿಯೆ ಭಾರಿ ಮಟ್ಟದಲ್ಲಿ ನಡೆದಿದೆ. ರಾಜ್ಯ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ ಕರಡು ಪಟ್ಟಿಯ ಪ್ರಕಾರ ಸುಮಾರು 42 ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ. ರಾಜಸ್ಥಾನದಲ್ಲಿ ಒಟ್ಟು 5.46 ಕೋಟಿ ಮತದಾರರ ಪೈಕಿ 41.79 ಲಕ್ಷ ಮತದಾರರ ವಿವರಗಳನ್ನು ಸಂಗ್ರಹಿಸಲು ಸಾಧ್ಯವಾಗಿಲ್ಲ. ಅಳಿಸಲಾದ ಹೆಸರುಗಳಲ್ಲಿ
8.75 ಲಕ್ಷ ಮಂದಿ ಮೃತಪಟ್ಟವರು, 29.6 ಲಕ್ಷ ಮಂದಿ ಸ್ಥಳಾಂತರಗೊಂಡವರು ಮತ್ತು 3.44 ಲಕ್ಷ ಮಂದಿ ಒಂದಕ್ಕಿಂತ ಹೆಚ್ಚು ಬಾರಿ ನೋಂದಣಿ ಮಾಡಿಕೊಂಡಿರುವವರು ಎಂದು ತಿಳಿಸಲಾಗಿದೆ. ಈ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಎಎಸ್ಐಆರ್ ಪ್ರಕ್ರಿಯೆ ವಿಚಿತ್ರ ಘಟನೆಗೂ ಕಾರಣವಾಗಿದೆ. ಡಾಂಕುನಿ ಪಾಲಿಕೆಯ ವಾರ್ಡ್ 18ರ ಟಿಎಂಸಿ ಕೌನ್ಸಿಲರ್ ಸೂರ್ಯ ದೇವ್ ಅವರ ಹೆಸರನ್ನು ಕರಡು ಪಟ್ಟಿಯಲ್ಲಿ ಮೃತಪಟ್ಟವರ ಪಟ್ಟಿಗೆ ಸೇರಿಸಲಾಗಿದೆ. ಇದರಿಂದ ಆಕ್ರೋಶಗೊಂಡ ಅವರು ನೇರವಾಗಿ ಸ್ಮಶಾನಕ್ಕೆ ತೆರಳಿ ನನ್ನ ಅಂತಿಮ ಸಂಸ್ಕಾರ ಮಾಡಿ ಎಂದು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಅರ್ಜಿ ಸಲ್ಲಿಸಿದ್ದರೂ ತಪ್ಪು ಸರಿಪಡಿಸದ ಕಾರಣ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತರ ರಾಜ್ಯಗಳ ಸ್ಥಿತಿಯನ್ನ ಗಮನಿಸಿದರೆ ರಾಜಸ್ಥಾನದಲ್ಲಿ 44 ಲಕ್ಷ ಹೆಸರುಗಳು, ಗೋವಾದಲ್ಲಿ 1.01 ಲಕ್ಷ, ಪುದುಚೇರಿಯಲ್ಲಿ 1.03 ಲಕ್ಷ, ಲಕ್ಷದ್ವೀಪದಲ್ಲಿ 1616 ಹೆಸರುಗಳು ಕರಡು ಪಟ್ಟಿಯಿಂದ ಹೊರಗುಳಿದಿವೆ. ಈ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಮತದಾರರ ಪಟ್ಟಿಯನ್ನ ಕಾಲಕಾಲಕ್ಕೆ ಪರಿಷ್ಕರಿಸುವುದು ಚುನಾವಣಾ ಆಯೋಗದ ಸಾಂವಿಧಾನಿಕ ಕರ್ತವ್ಯ ಎಂದು ಸ್ಪಷ್ಟಪಡಿಸಿದ್ದಾರೆ. ಅರ್ಹ ಮತದಾರರು ಹೊರಗುಳಿಯಬಾರದು, ಅನರ್ಹರು ಪಟ್ಟಿಯಲ್ಲಿ ಇರಬಾರದು, ಇದೇ ಎಎಸ್ಐಆರ್ನ ಮೂಲ ಉದ್ದೇಶ ಎಂದು ಅವರು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಈ ಪ್ರಕ್ರಿಯೆ ಬಗ್ಗೆ ಜನರಲ್ಲಿ ಗೊಂದಲ ಮೂಡಿಸುತ್ತಿದೆ ಎಂದು ನಡ್ಡಾ ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಟಿಎಂಸಿ ಸಂಸದ ಡೆರೆಕ್ ಒಬ್ರಿಯನ್, ಡಿಡೆಕ್ಟ್ ಡಿಲೀಟ್ ರಿಪೋರ್ಟ್ ಎನ್ನುವುದು ಎನ್ಡಿಎ ಸರ್ಕಾರದ ನೀತಿ, ಆದರೆ ಅವರ ನಿಜವಾದ ನೀತಿ ಡಿವೈಡ್, ಡಿಸ್ಟ್ರಾಕ್ಟ್ ಮತ್ತು ಡೆಪ್ಲೆಕ್ಸ್ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳ ಮಾತ್ರವಲ್ಲದೆ ಅಂಡಮಾನ್ ನಿಕೋಬಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಕೇರಳ, ಲಕ್ಷದ್ವೀಪ, ಮಧ್ಯಪ್ರದೇಶ, ಪುದುಚೇರಿ, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶದಲ್ಲೂ ಎಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದೆ. ಈ ಪ್ರಕ್ರಿಯೆ ಫೆಬ್ರವರಿ 2026ರವರೆಗೆ ಮುಂದುವರಿಯಲಿದ್ದು, ಫೆಬ್ರವರಿ 14, 2026ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಇದು ಪಶ್ಚಿಮ ಬಂಗಾಳದ ಮಹತ್ವದ ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆಯುತ್ತಿರುವುದರಿಂದ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಇನ್ನೊಂದೆಡೆ ಕೇರಳದಲ್ಲಿಯೂ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತಿಮ ಹಂತ ತಲುಪಿದೆ. ಇಲ್ಲಿಯವರೆಗೆ 25 ಲಕ್ಷಕ್ಕೂ ಹೆಚ್ಚು ಮತದಾರರು ಕರಡು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಸಿಪಿಎಂ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸೇರಿದಂತೆ ವಿರೋಧ ಪಕ್ಷಗಳು ಈ ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಚುನಾವಣಾ ಆಯೋಗದ ಪ್ರಕಾರ ಕೇರಳದಲ್ಲಿ 99.96 ಅರ್ಜಿ ನಮೂನೆಗಳು ಹಿಂತಿರುಗಿಸಲಾಗಿದ್ದು, 99.77 ಡಿಜಿಟಲೀಕರಣ ಪೂರ್ಣಗೊಂಡಿದೆ. ಹೊರಗುಳಿದವರಲ್ಲಿ ಮೃತಪಟ್ಟವರು, ಸ್ಥಳಾಂತರಗೊಂಡವರು, ಬೇರೆಡೆ ಹೆಸರು ಸೇರಿಸಿಕೊಂಡವರು ಹಾಗೂ ಇತರ ಕಾರಣಗಳಿವೆ. ರಾಜಧಾನಿ ತಿರುವನಂತಪುರಂನಲ್ಲೇ ಅತಿ ಹೆಚ್ಚು 4.3 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಇತರ ಜಿಲ್ಲೆಗಳಲ್ಲಿಯೂ ಸಾವಿರಾರು ಮಂದಿ ಹೆಸರು ಕಳೆದುಕೊಂಡಿದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದವರು ದಾಖಲೆ ಸಲ್ಲಿಸಿ ಮತ್ತೆ ಪಟ್ಟಿಗೆ ಸೇರಲು ಅವಕಾಶವಿದ್ದು, ಡಿಸೆಂಬರ್ 18ರವರೆಗೆ ಎಎಸ್ಐಆರ್ ಅವಧಿ, ಡಿಸೆಂಬರ್ 23ರಂದು ಕರಡು ಪಟ್ಟಿ ಪ್ರಕಟಣೆ, ಜನವರಿ 22ರವರೆಗೆ ಆಕ್ಷೇಪಣೆ ಮತ್ತು ಫೆಬ್ರವರಿ 21ರಂದು ಅಂತಿಮ ಪಟ್ಟಿ ಪ್ರಕಟಣೆ ನಡೆಯಲಿದೆ. ಈ ಎಎಸ್ಐಆರ್ ಪ್ರಕ್ರಿಯೆಯಿಂದ ರಾಜಕೀಯ ತೀವ್ರತೆಯನ್ನ ಕೂಡ ಹೆಚ್ಚಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯಿಂದ ಬೃಹತ್ ಸಂಖ್ಯೆಯ ಹೆಸರುಗಳನ್ನು ಕೈಬಿಟ್ಟಿರುವುದನ್ನು ಪರಿಶೀಲಿಸುತ್ತಲೇ ಬಿಜೆಪಿ, ಟಿಎಂಸಿ ನಡುವಿನ ರಾಜಕೀಯ ಟಕ್ಕರ್ ಹೊಸ ತಿರುವು ಪಡೆದಿದೆ. ಎರಡು ಪ್ರಮುಖ ಪಕ್ಷಗಳೇ ಆಗಿದ್ದು, ರಾಜಕೀಯ ದೌರ್ಜನ್ಯ ಎಂದು ಪರಸ್ಪರ ಆರೋಪಿಸುತ್ತಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹಾಟ್ ಡಿಸ್ಕಷನ್ ಆರಂಭವಾಗಿದೆ. ಮತದಾರರ ಪಟ್ಟಿಯ ಬದಲಾವಣೆ ಜನರ ಆತಂಕವನ್ನು ಹೆಚ್ಚಿಸಿದೆ. ತಮ್ಮ ಹೆಸರು ಪಟ್ಟಿಯಲ್ಲಿ ಇರಬೇಕೆಂದು ಅಥವಾ ತಪ್ಪಾಗಿ ಕೈಬಿಟ್ಟಿರುವುದು ತಪ್ಪಿಸಿಕೊಳ್ಳಬೇಕೆಂದು ಜನರು ಚುನಾವಣಾ ಆಯೋಗದ ವೆಬ್ಸೈಟ್ ಮತ್ತು ಸ್ಥಳೀಯ ಕಾರ್ಯಕರ್ತರ ಬಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ದೂರದ ಗ್ರಾಮೀಣ ಪ್ರದೇಶಗಳ ಮತದಾರರು ಈ ಪ್ರಕ್ರಿಯೆಯನ್ನು ತ್ವರಿತವಾಗಿ ತಿಳಿದುಕೊಳ್ಳಬೇಕೆಂಬ ಒತ್ತಡದಲ್ಲಿದ್ದಾರೆ. ರಾಜ್ಯ ರಾಜಧಾನಿ ಮತ್ತು ಪ್ರಮುಖ ನಗರಗಳಲ್ಲಿ ರಾಜಕೀಯ ಹೂಡಿಕೆದಾರರು ಮತ್ತು ಸಾಮಾಜಿಕ ಸಂಘಟನೆಗಳು ಕೂಡ ಈ ಪ್ರಕ್ರಿಯೆಯ ಮೇಲೆ ಕಣ್ಣಿಡುತ್ತಿದ್ದಾರೆ. ಕರಡು ಪಟ್ಟಿಯಲ್ಲಿ ಸಾವಿರಾರು ಹೆಸರುಗಳ ಅಳಿಸುವಿಕೆ
ಭಾಗವಹಿಸುವಿಕೆಯಿಂದ ನಿಧಾನಗತ ಭ್ರಷ್ಟಾಚಾರ ಅಥವಾ ತಪ್ಪು ನಿರ್ಧಾರಗಳ ಕುರಿತಾದ ಭೀತಿ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮೇಲಿನ ವಿಶ್ವಾಸಾರ್ಹತೆ ಮತ್ತು ಪ್ರಕ್ರಿಯೆಯ ನ್ಯಾಯಸಮ್ಮತತೆಯನ್ನು ಪ್ರಶ್ನಿಸುವವರ ಸಂಖ್ಯೆ ಹೆಚ್ಚಾಗಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದ ಭವಾನಿಪುರ ಮತ್ತು ಚೌರಿಂಗಿ ಕ್ಷೇತ್ರಗಳ ಉದಾಹರಣೆಗಳು ರಾಜಕೀಯ ಬೆಳವಣಿಗೆಗಳಿಗೆ ತೀವ್ರ ಪ್ರಭಾವ ಬೀರುತ್ತವೆ. ಪ್ರಧಾನಿ ಹಾಗೂ ಕೇಂದ್ರ ರಾಜಕಾರಣದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಬದಲಾವಣೆ ಪ್ರಧಾನ ಪಕ್ಷಗಳಿಗೆ ರಾಜಕೀಯ ಲಾಭ ಅಥವಾ ಹಾನಿಯ ಸಂಕೇತ ಆಗಬಹುದು ಎಂಬ ವಿಚಾರ ಚರ್ಚೆಗೆ ಒಳಗಾಗಿದೆ. ಈ ಹಿನ್ನೆಲೆ 2026ರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜಕೀಯ ಪಕ್ಷಗಳ ತಂತ್ರಗಳು ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಕೇರಳ, ರಾಜಸ್ಥಾನ, ಪುದುಚೇರಿ, ಗೋವಾ ಸೇರಿದಂತೆ ಇತರ ರಾಜ್ಯಗಳಲ್ಲಿ ನಡೆಯುತ್ತಿರುವ ASIR ಪ್ರಕ್ರಿಯೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣಾ ತಾಳಮೇಳ, ಪಕ್ಷಗಳ ನೀತಿಗಳು ಮತ್ತು ಚುನಾವಣಾ ನಿಯಮಾವಳಿ ಸಂಬಂಧಿತ ಮಹತ್ವದ ಪ್ರಶ್ನೆಗಳನ್ನು ಜನಮನದಲ್ಲಿ ಹುಟ್ಟಿಸುತ್ತಿವೆ. ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ದೇಶದ ರಾಜಕೀಯ ಹಾಗೂ ಸಾಮಾಜಿಕ ಸಮೀಕರಣದ ಮೇಲೆ ಅದರ ಪರಿಣಾಮ ಕೇಂದ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಹೊಸ ತಳಹದಿಯನ್ನು ರೂಪಿಸಲಿದೆ. ಒಟ್ನಲ್ಲಿ ಮತದಾರರ ಪಟ್ಟಿಯ ಶುದ್ಧೀಕರಣದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಮಹಾ ಪ್ರಕ್ರಿಯೆ ಚುನಾವಣೆಗಳ ನ್ಯಾಯಸಮ್ಮತತೆಯನ್ನು ಖಚಿತಪಡಿಸುವ ಉದ್ದೇಶ ಹೊಂದಿದ್ರೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಂದಾಗಿ ಇದು ದೇಶದ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ವಿವಾದವಾಗಿ ರೂಪುಗೊಂಡಿದೆ. ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಕೇವಲ ಡೇಟಾ ಎಕ್ಸರ್ಸೈಸ್ ಅಲ್ಲ, ಅದು ರಾಜಕೀಯ ಹೋರಾಟದ ಹೊಸ ವೇದಿಕೆ ಆಗಿದೆ. ಪಶ್ಚಿಮ ಬಂಗಾಳ, ರಾಜಸ್ಥಾನ, ಕೇರಳ, ಗೋವಾ, ಪುದುಚೇರಿ ಹೀಗೆ 13 ರಾಜ್ಯಗಳಲ್ಲಿ ಸಾವಿರಾರು ಮತದಾರರ ಹೆಸರು ಕರಡು ಪಟ್ಟಿಯಿಂದ ಕೈಬಿಟ್ಟಿದ್ದು ಭವಿಷ್ಯದ ಚುನಾವಣಾ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. ರಾಜಕೀಯ ಪಕ್ಷಗಳ ನಡುವಿನ ಟಕ್ಕರ್, ಜನಪ್ರತಿನಿಧಿಗಳು ಮತದಾರರ ಮೇಲೆ ಇರುವ ನಂಬಿಕೆ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಜವಾಬ್ದಾರಿ ಎಲ್ಲವೂ ಈಗ ಕೇಂದ್ರದ ಗಮನಾರ್ಹ ಪ್ರಶ್ನೆಗಳಾಗಿ ಪರಿಣಮಿಸುತ್ತಿವೆ. ಮತದಾರರ ಜಾಗೃತಿ, ತೀಕ್ಷ್ಣ ಪರಿಶೀಲನೆ ಮತ್ತು ಪ್ರಾಮಾಣಿಕತೆ ಮೇಲಿರುವ ಒತ್ತಡ ಇವು ಮುಂದಿನ ಚುನಾವಣೆಯ ಹಾದಿಯನ್ನ ರೂಪಿಸಲಿದೆ. ಆದ್ರಿಂದ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಿ. ನಿಮ್ಮ ಮತಕ್ಕೆ ಸುರಕ್ಷತೆ ನೀಡಿ ನಿಮ್ಮ ಹಕ್ಕನ್ನ ಉಳಿಸ್ಕೊಳ್ಳಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.